ನಾವು ಯುವಕರುಗಳು ಒಂದು ಕಡೆ ಸೇರಬೇಕು. ನಾವೆಲ್ಲರೂ ಕೂಡ ಅಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಹಂಚ್ಕೋಬೇಕು ಅನ್ನೋದು ಕಾರಣಕ್ಕೋಸ್ಕರ, ಆಮೇಲೆ ದೇವೇಗೌಡರು ಬರ್ತಾ ಇರೋದಕ್ಕೋಸ್ಕರ, ಆಮೇಲೆ ನಮ್ಮ ಪಕ್ಷ 25 ವರ್ಷ ನಡೆದು ಬಂದಿದ್ದೀವಿ. ಇದೊಂದು ಸಮಾಗಮ ಥರ ಆಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಜನತಾ ಪ್ರೀಮಿಯರ್ ಲೀಗ್ನ ಆಯೋಜನೆ ಮಾಡಿದ್ದೀವಿ. ಮೇಡಮ್, ಈಗ ಬಹುಮಾನ ನೀವೇ ನೋಡಿದ್ರಿ. ಈಗ ಪಕ್ಷದ ವತಿಯಿಂದ 2 ಲಕ್ಷ ಅಂತ ನಾವು ಫಿಕ್ಸ್ ಮಾಡಿದ್ವಿ. ಆದರೆ ಇವತ್ತು ಸರ್ವಣ ಸರ್ ಕೈ ಜೋಡಿಸಿ ಅದನ್ನು 5 ಲಕ್ಷ ಪ್ರಥಮ ಬಹುಮಾನವನ್ನು ನಾವು ಮಾಡಿದ್ದೀವಿ ಮೇಡಮ್. ಆಮೇಲೆ ಸೆಕೆಂಡ್ ಪ್ಲೇಸ್ ಕೂಡ ಇದೆ, ಥರ್ಡ್ ಪ್ಲೇಸ್ ಕೂಡ ಇದೆ, ಫೋರ್ತ್ ಪ್ಲೇಸ್ ಕೂಡ ಇದೆ. ಇದೇ ಮೊದಲನೇ ಬಾರಿಗೆ JDSನ ಇತಿಹಾಸದಲ್ಲಿ ಎಲ್ಲರ ಕಾರ್ಯಕರ್ತರುಗಳಿಗೋಸ್ಕರ ಅಥವಾ ಯುವಕರುಗಳಿಗೋಸ್ಕರ ಇದೇ ಮೊದಲನೇ ಬಾರಿಗೆ ಆಯೋಜನೆ ಮಾಡ್ತಿರುವಂಥ ಲೀಗು ಇದು JPL ಮೇಡಮ್. 24 ತಂಡಗಳಿದೆ ಮೇಡಮ್. 24 ತಂಡಗಳಲ್ಲಿ 4 ತಂಡವನ್ನು ನಾವು ಬೆಂಗಳೂರಿಗೆ ಕೊಟ್ಟಿದ್ದೀವಿ. ಸೌತು, ನಾರ್ತು, ವೆಸ್ಟು, ಸೆಂಟ್ರಲ್ ಅಂತ. ಇನ್ನು 20 ರಾಜ್ಯದ ವಿವಿಧ ಭಾಗ, ಹಾಸನ್ನು, ಮೈಸೂರು, ಮಂಡ್ಯ, ಈ ಥರ ವಿವಿಧ ಭಾಗಗಳ ಟೀಮ್ಗಳನ್ನ ಬಂದಿದ್ದಾರೆ ಮೇಡಮ್. ಇದು ಏನಂದರೆ ಸಂಜೆ 5 ಗಂಟೆಗೆ ಪ್ರಾರಂಭವಾಗುತ್ತೆ. ಸಂಜೆ 5 ಗಂಟೆಗೆ ನಿಖಿಲಣ್ಣ ಮತ್ತು ಕುಮಾರಣ್ಣ ಅವರಿಂದ ಉದ್ಘಾಟನೆ ಆದಂಥ ಪಂದ್ಯ. ಅವತ್ತಿನ ದಿನ 4 ಪಂದ್ಯಗಳಿರುತ್ತೆ. ನೆಕ್ಸ್ಟ್ ಡೇ 15 ಪಂದ್ಯಗಳಿರುತ್ತೆ. ಅದರ ನೆಕ್ಸ್ಟ್ ಡೇ 13 ಪಂದ್ಯಗಳಿರುತ್ತೆ. ಸಂಜೆ 17ನೇ ತಾರೀಕು ಸಂಜೆ 10 ಗಂಟೆಗೆ ಫೈನಲ್ ಪಂದ್ಯ ಆಗುತ್ತೆ. 10:50ಕ್ಕೆ ಮುಗಿಯುತ್ತೆ. ನಂತರ ದೇವೇಗೌಡರವ್ರನ್ನ ಬರ್ತ್ಡೇಯನ್ನು ಆಚರಿಸಿ ಇದನ್ನು ಮುಗಿಸ್ತೀವಿ. ಅಲ್ಲೇ ಮೈದಾನದ ಬರ್ತ್ಡೇನ ಆಚರಿಸ್ತೀವಿ.